ರಾಜ್ಯ ರಾಜಕೀಯದಲ್ಲಿ ಸಂಪುಟ ವಿಸ್ತರಣೆಯ ವಿಚಾರ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಒಂದಷ್ಟು ಶಾಸಕರುಗಳು ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ನಡೆಸ್ತಾ ಇದ್ದಾರೆ. ಹಿಂಬದಿಯಿಂದನೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಅಳದು ತೂಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನ ಫೈನಲ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಈ ಸಂಪುಟ ವಿಸ್ತರಣೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. 2028ರ ವಿಧಾನಸಭಾ ಚುನಾವಣೆಯನ್ನ ತಲೆಯಲ್ಲಿಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೇವಲ 2 ವರ್ಷಕ್ಕೆ ಸಿಎಂ ಆಗೋದು ಅಷ್ಟಕ್ಕೆ ಮುಗ್ದೋಯ್ತು ಅಂತ ಅನ್ಕೊಂಡಿಲ್ಲ. ಮುಂದೆ 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು 2028ಕ್ಕೂ ಕೂಡ ನಾನೇ ಸಿಎಂ ಆಗಬೇಕು ಅನ್ನುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ತಲೆಯಲ್ಲಿಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಸಂಪುಟ ವಿಸ್ತರಣೆಯ ವಿಚಾರ ಏನಿದೆ, ಈ 2ನೇ ಪಟ್ಟಿ ಏನಿದೆ, ಅದನ್ನ ಗೊಂದಲ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಬಹಳ ಸಮಾಧಾನದಿಂದ ಸಾವಧಾನದಿಂದ ಇದನ್ನ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ, ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೋ ಗೊತ್ತಿಲ್ಲ. ಇವತ್ತು ನಾಳೆಯಲ್ಲಿ ಕೊಡುವಂತಹ ಸಾಧ್ಯತೆಗಳಿದೆ. ಎಲ್ಲವೂ ಫೈನಲ್ ಆದರೆ ಜುಲೈ 21ನೇ ತಾರೀಕು ನೂತನ ಸಚಿವರುಗಳ ಪ್ರಮಾಣ ವಚನ ಫಿಕ್ಸ್ ಆಗುತ್ತೆ. ಆಷಾಢ ಏನಿಲ್ಲ, ಆಷಾಢದಲ್ಲೇ ನೂತನ ಸಚಿವರುಗಳ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆಗಳಿದೆ. ಅದು ಕೂಡ ಜುಲೈ 21ನೇ ತಾರೀಕು. 20 ಜನ ಶಾಸಕರಿಗೆ ಲಾಟರಿ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ನಾನು ಆಗಲೇ ಹೇಳಿದೆ, ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಒಂದಷ್ಟು ಜನ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಜಾತಿ ಆಧಾರದಲ್ಲಿ, ಸಮುದಾಯಗಳ ಆಧಾರದಲ್ಲಿ, ಅದರ ಜೊತೆಗೆ ಈಗ ಒಂದಷ್ಟು ಮಾನದಂಡಗಳನ್ನು ಕೂಡ ಹಾಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು 3ರಿಂದ 4 ಬಾರಿ ಗೆದ್ದಂಥವರಿಗೆ ಅವಕಾಶ, ಅದರ ಜೊತೆಗೆ ಒಂದಷ್ಟು ಯಂಗ್ಸ್ಟರ್ಸ್ಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿದ್ದಂತಹ ನಾಯಕರನ್ನೂ ಕೂಡ ಕೈ ಬಿಡಕ್ಕಾಗಲ್ಲ. ಎಲ್ಲರನ್ನೂ ಕೂಡ ಒಗ್ಗೂಡಿಕೆಯಿಂದ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಒಂದಷ್ಟು ಜನರ ಹೆಸರುಗಳು ಕೂಡ ಫೈನಲ್ ಆಗಿದೆ. ಸಂತೋಷ್ ಲಾಡ್ ಅವರಿರಬಹುದು, ಪುಟ್ಟರಂಗ ಶೆಟ್ಟಿ ಅವರಿರಬಹುದು, ಎಂ ಕೃಷ್ಣಪ್ಪ ಅವರಿರಬಹುದು, ಮಧು ಬಂಗಾರಪ್ಪ ಅವರಿರಬಹುದು, ಲಕ್ಷ್ಮಣ್ ಸವದಿ ಅವರಿರಬಹುದು, ರಘುಮೂರ್ತಿ, ಕೆ.ಎಂ. ಶಿವಲಿಂಗೇಗೌಡರು, ರುದ್ರಪ್ಪ ಲಮಾಣಿ, ಬಸವರಾಜ್ ಶಿವಣ್ಣನವರ್, ತನ್ವೀರ್ ಸೇಟು, ಸುಬ್ಬಾರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಶರತ್ ಬಚ್ಚೇಗೌಡ, ಖನಿಜ ಫಾತಿಮಾ. ನೋಡಿ, ಇಲ್ಲಿ ಖನಿಜ ಫಾತಿಮಾ, ನಯನಾ ಮೋಟಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ 3 ಜನ ಮಹಿಳಾ ಶಾಸಕಿಯರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಇದರಲ್ಲಿ ಇಬ್ಬರನ್ನ 2ನೇ ಲೀಸ್ಟಲ್ಲಿ ಇಬ್ಬರ ಹೆಸರಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕಳೆದ ಬಾರಿ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂತಹ ಮಧು ಬಂಗಾರಪ್ಪ ಅವರು ಆಗಿರಬಹುದು, ಸಂತೋಷ್ ಲಾಡ್ ಅವರು ಆಗಿರಬಹುದು. ಸೊ ಇವರಿಗೆ ಮತ್ತೊಮ್ಮೆ ಚಾನ್ಸ್ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೆ.ಎಂ. ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು, ಹಾಸನ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರು. 2023ರಲ್ಲೇ ಅವರು ಮಿನಿಸ್ಟರ್ ಆಗಬೇಕಾಗಿತ್ತು. ಯಾಕಂದ್ರೆ ಹಾಸನದಲ್ಲಿ ಕಾಂಗ್ರೆಸ್ಸು ಅಸ್ತಿತ್ವದಲ್ಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರು JDSನಿಂದ ಕಾಂಗ್ರೆಸ್ಗೆ ಬಂದು ತಮ್ಮ ಸ್ವಂತ ವರ್ಚಸ್ಸಿನ ಮುಖಾಂತರ ಗೆದ್ಕೊಂಡು ಬಂದವರು ಕೆ.ಎಂ. ಶಿವಲಿಂಗೇಗೌಡರು. ಹಂಗೂ ಹಿಂಗೂ ಮಾಡಿ ಗೃಹ ಮಂಡಳಿಯಲ್ಲಿ ಯಾವುದೋ ಒಂದು ಪೋಸ್ಟ್ ಕೊಟ್ಬಿಟ್ಟು ಅವ್ರನ್ನ ಸಮಾಧಾನ ಪಡಿಸಲಾಯಿತು. ಬಟ್ ಆದರೂ ಸಮಾಧಾನ ಆಗಲಿಲ್ಲ. ಅವರು ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನನಗೆ ಈ ಖಾತೆ ಕೊಡಿ, ಆ ಖಾತೆ ಕೊಡಿ ಅಂತ ಕೇಳಲ್ಲ, ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಎಲ್ಲವೂ ಕೂಡ ಸರಿಯಾದರೆ ಜುಲೈ 21ನೇ ತಾರೀಕು ನೂತನ ಸಚಿವರುಗಳ ಪ್ರಮಾಣ ವಚನ ಇದೆ. ಏನಾಗಬಹುದು ಕಾದು ನೋಡೋಣ.